ನಮಸ್ಕಾರ ಆತ್ಮೀಯ ಬಂಧುಗಳೇ, ನಾನು ಈ ದಿನ ಒಂದು ವಿಶೇಷವಾದಂಥ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋತೇನೆ. ನಮಗೆ ಭಗವಂತ ಹಲವಾರು ರೀತಿಯ ವಿಶೇಷತೆಗಳನ್ನು ಕರುಣಿಸಿದ್ದಾನೆ. ಅದಕ್ಕೆ ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಾ? ಸೊ ಆ ಥರ ಒಂದು ಅಭ್ಯಾಸವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಆ ವಿಷಯವನ್ನು ತಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೇನೆ. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಾನು ಮಾಡಿಕೊಳ್ಳುವಂತಹ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಭಗವಂತ, ಈ ದಿನ ನಾನು ಬದುಕಲು ಅವಕಾಶವನ್ನು ನೀಡಿರುವುದಕ್ಕೆ ನನಗೆ ಅನಂತ ಧನ್ಯವಾದಗಳು. ನನಗೆ ಉತ್ತಮ ಆರೋಗ್ಯವನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಉತ್ತಮ ಕುಟುಂಬವನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಉತ್ತಮ ಸ್ನೇಹಿತರನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಉತ್ತಮ ಯೋಚನಾ ಶಕ್ತಿಯನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಉತ್ತಮ ಉದ್ದೇಶಕ್ಕಾಗಿ ಬದುಕುವ ಅವಕಾಶವನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಕಾಲಕಾಲಕ್ಕೆ ಊಟದ ವ್ಯವಸ್ಥೆಯನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಮತ್ತು ಉತ್ತಮ ಸ್ಥಳದಲ್ಲಿ ನೆಲೆಸಲು ಅವಕಾಶವನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಉತ್ತಮ ನೀರಿನ ವ್ಯವಸ್ಥೆಯನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಮತ್ತು ಉತ್ತಮ ವ್ಯಕ್ತಿಗಳ ಜೊತೆ ಕೆಲಸವನ್ನು ಮಾಡಲು ಅವಕಾಶವನ್ನು ನೀಡಿರುವುದಕ್ಕೆ ಅನಂತ ಧನ್ಯವಾದಗಳು. ಈ ರೀತಿ ಹಲವಾರು ವಿಷಯಗಳನ್ನು ನಾನು ಪ್ರತಿದಿನ ಸ್ಮರಣೆ ಮಾಡಿಕೊಂಡು ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಕಡೆಯಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇದುವರೆಗೂ ಏನೇನನ್ನು ನೀಡಿದ್ದೀರೋ ಅದೆಲ್ಲದಕ್ಕೂ ಅನಂತ ಧನ್ಯವಾದಗಳು. ಮತ್ತು ಮುಂದೆ ಏನನ್ನು ನೀಡಲಿದ್ದರೋ ಅದಕ್ಕೂ ಅನಂತ ಧನ್ಯವಾದಗಳು ಅಂತೇಳಿ ನಾನು ಮುಂಜಾನೆ ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ತಾವು ಕೂಡ ಯಾರೆಲ್ಲ ಆಲ್ರೆಡಿ ಇದನ್ನು ಮಾಡ್ತಾ ಇದ್ದೀರಾ, ದಯಮಾಡಿ ಕಮೆಂಟ್ ಮಾಡಿ, ಮಾಡಿಲ್ಲ ಅಂದರೆ ಪ್ರಾರಂಭ ಮಾಡಿ, ಹಾಗೂ ನಿಮ್ಮ ಲೈಫಲ್ಲಿ ಮ್ಯಾಜಿಕನ್ನು ಫೀಲ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೇ ರಾಧೆ.